ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿದ್ದೆಲ್ಲರಿಗೂ. IPL 2024 ಬಿಗ್ ಬ್ರೇಕಿಂಗ್ ನ್ಯೂಸ್. ಫಸ್ಟ್ ಅಪ್ಡೇಟ್ ರಿಷಬ್ ಪಂತ್ ಅವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೆಕೆಂಡ್ ಅಪ್ಡೇಟ್ IPL 2024 ಶೆಡ್ಯೂಲ್ ಬಗ್ಗೆ ಸ್ವಲ್ಪ ಟ್ವಿಸ್ಟ್ ಇದೆ ಗುರು. ಅದು ಯಾವ ಟ್ವಿಸ್ಟ್? ಥರ್ಡ್ ಅಪ್ಡೇಟ್ ರಿಯಾನ್ ಪರಾಗ್ ಅವರು ಬರುವಂತಹ IPL 2024 ಅಲ್ಲಿ ಒಂದು ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸೊ ಯಾವ ಅವತಾರ? ಸೊ ಫೈನಲಿ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಥರ್ಡ್ T20 ಮ್ಯಾಚ್ ಯಾವ ಥರ ಇತ್ತು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ರಿಷಬ್ ಪಂತ್ ಅವರ ಬಗ್ಗೆ. ಸೊ ರಿಷಬ್ ಪಂತ್ ಅವರು ಫುಲ್ಲಿ ಫಿಟ್ ಆಗಿದ್ದಾರಾ ಅಥವಾ ಇಲ್ಲ? ಲೇಟೆಸ್ಟ್ ಆಗಿ ರಿಷಬ್ ಪಂತ್ ಅವರು ಟೀಮ್ ಇಂಡಿಯಾ ಜೊತೆ 20 ನಿಮಿಷ ನೆಟ್ನಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದ್ದಾರೆ ಚಿನ್ನಸ್ವಾಮಿ ಗ್ರೌಂಡ್ನಲ್ಲಿ. ಸೊ ಫುಲ್ ಹ್ಯಾಪಿ ಆಗಿದ್ದಾರೆ ಮತ್ತು ಜಾಯ್ಫುಲ್ ಆಗಿದ್ದಾರೆ. ನೋಡ್ತಾ ಇದ್ರಪ್ಪ ಅಂದರೆ ಫುಲ್ ಫಿಟ್ ಆಗಿದ್ದಾರೆ ಅಂತ ಕಾಣ್ತಿದೆ ಗುರು. ಸೊ ಹೋಪ್ ಮಾಡಮ್ಮ ರಿಷಬ್ ಪಂತ್ ಅವರು ಫಿಟ್ ಆಗಲಿ ಅಂತೇಳಿ. ಲೇಟೆಸ್ಟ್ ನ್ಯೂಸ್ ಏನಪ್ಪ ಅಂದರೆ ರಿಷಬ್ ಪಂತ್ ಅವರಿಗೆ NCAದಲ್ಲಿ ಅವರಿಗೆ ಒಂದು ಫಿಟ್ನೆಸ್ ಟೆಸ್ಟ್ ಇದೆ. ಸೊ ಈ ಒಂದು ಫಿಟ್ನೆಸ್ ಟೆಸ್ಟ್ನಲ್ಲಿ ಪಾಸ್ ಇದ್ದರೆ ಮಾತ್ರ ಅವರಿಗೆ ಡೊಮೆಸ್ಟಿಕ್ ಆಗಲಿ ಮತ್ತು IPL ಆಗಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಡೋದಕ್ಕೆ ಸಾಧ್ಯ. ನೋಡಬೇಕು ಯಾವ ಥರ ಅಪ್ಡೇಟ್ ಬರುತ್ತೆ ಅಂತೇಳಿ. ಮೇ ಬಿ ಇವತ್ತು ಅಥವಾ ನಾಳೆಯಲ್ಲಿ ಅವರಿಗೆ ಫಿಟ್ನೆಸ್ ಟೆಸ್ಟ್ ಇದೆ. ಸೊ ಆ ಒಂದು ಟೆಸ್ಟ್ನಲ್ಲಿ ಪಾಸ್ ಆಗಲಿ ಅಂತ ಹೋಪ್ ಮಾಡಮ್ಮ. ಇಲ್ಲಿ ಮಾತ್ರ DC ಅವರು ಅಡ್ವಾನ್ಸ್ ಆಗಿ ಅವರು ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರಪ್ಪ ಅಂದರೆ ಫುಲ್ 100% ಕೊಡಲೇಬೇಕಾಗುತ್ತೆ ಗ್ರೌಂಡ್ನಲ್ಲಿ. ರಿಷಬ್ ಪಂತ್ ಅವ್ರನ್ನ ನೋಡ್ತಾ ಇದ್ರಪ್ಪ ಅಂದರೆ ಫುಲ್ 100% ಫಿಟ್ ಆಗಿದ್ದಾರೆ ಅಂತ ಕಾಣ್ತಾ ಇದ್ದಾರೆ. ಸೊ ಬರುವಂತಹ IPL 2024 ಜಸ್ಟ್ ಬ್ಯಾಟಿಂಗ್ ಅಷ್ಟೆಲ್ಲ ವಿಕೆಟ್ ಕೀಪಿಂಗ್ ಮತ್ತು ಎಂಟೈರ್ ಟೂರ್ನಮೆಂಟ್ ಕ್ಯಾಪ್ಟನ್ಸಿ ಮಾಡಲಿ ಅಂತೇಳಿ ಹೋಪ್ ಮಾಡಮ್ಮ. ನೆಕ್ಸ್ಟ್ ಅಪ್ಡೇಟು ರಿಯಾನ್ ಪರಾಗ್ ಅವರ ಬಗ್ಗೆ. ರಿಯಾನ್ ಪರಾಗ್ ಅವರು ಬರುವಂತಹ IPL 2024 RR ಪರ ನಂಬರ್ 4 ಸ್ಲಾರಲ್ಲಿ ಆಡ್ತಾ ಇದ್ದಾರೆ ಗುರು. ಸೊ ರೀಸೆಂಟ್ ಆಗಿ ಡೊಮೆಸ್ಟಿಕಲ್ಲಿ ರಿಯಾನ್ ಪರಾಗ್ ಅವರು ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು IPL ಅಂದರೆ IPLಗೆ ಬಂದರೆ ರಿಯಾನ್ ಪರಾಗ್ ಅವರು ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದ್ರಗೋಸ್ಕರ ಈ ವರ್ಷ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ RR ಫ್ಯಾನ್ಸ್ ಅಷ್ಟೇ ಅಲ್ಲ ಇಡೀ ಕ್ರಿಕೆಟ್ ಫ್ಯಾನ್ಸ್ ಹೋಪ್ ಮಾಡ್ತಿದ್ದಾರೆ. ಯಂಗ್ ಮ್ಯಾನು, ಯಂಗ್ ಟ್ಯಾಲೆಂಟು, ಒಂದು ಒಳ್ಳೆ ಟ್ಯಾಲೆಂಟ್ ಇದೆ. ಬಟ್ IPLಲ್ಲಿ ಅಂಥ ಪರಿಹಾರಗಳಿಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಬಟ್ ಡೊಮೆಸ್ಟಿಕಲ್ಲಿ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದ್ರಗೋಸ್ಕರನೇ RR ಮ್ಯಾನೇಜ್ಮೆಂಟ್ ಇವರಿಗೆ ನಂಬರ್ 4 ಹಾಕಿಸಿ ಅಪ್ ದಿ ಆರ್ಡರ್ನ ಬ್ಯಾಟಿಂಗ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ರಿಯಾನ್ ಪರಾಗ್ ಅಂತೇಳಿ ವೆಯ್ಟ್ ಮಾಡೋಣ ಅಷ್ಟೇ. ಸೊ ನಿಮಗೆ ಏನಿಸ್ತೆ ಗುರು ರಿಯಾನ್ ಪರಾಗ್ ಅವರ ಬಗ್ಗೆ ಸ್ವಲ್ಪ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟು IPL 2024 ಶೆಡ್ಯೂಲ್ ಬಗ್ಗೆ ಸ್ವಲ್ಪ ಟ್ವಿಸ್ಟ್ ಇದೆ ಗುರು. ಏನಪ್ಪ ಅಂದರೆ IPL ಫ್ಯಾನ್ಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಫುಲ್ ಶೆಡ್ಯೂಲ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ. ಅದಕ್ಕಿಂತ ಮುಂಚೆ ಇಷ್ಟಕ್ಕೆ IPL 2024 ನಡೆಯೋದು ನಮ್ಮ ಇಂಡಿಯಾದಲ್ಲ ಅಥವಾ ಬೇರೆ ಕಂಟ್ರಿ ಅಲ್ಲ ಅಂತೇಳಿ. ಯಾಕೆ ಅಂದರೆ ಎಲೆಕ್ಷನ್ಸ್ ಇದ್ದಾವೆ. ಆ ಒಂದು ರೀಸನ್ ಮೇಲೆ ನಮ್ಮ BCCI ಯಾವ ಥರ ಕಂಡಕ್ಟ್ ಮಾಡ್ತಾರೆ ಗುರು IPL ನಮ್ಮ ಇಂಡಿಯಾದಲ್ಲಿ ಅಂತೇಳಿ. ಸೊ ಒಂದು ಬಿಗ್ ಕ್ಲಾರಿಟಿ ಬಂದಿದೆ. ಏನಪ್ಪ ಅಂದರೆ ಬರೋಬ್ಬರಿ 2 ವಾರದ IPL ಶೆಡ್ಯೂಲು ರೆಡಿ ಆಗಿದಂತೆ. ಉಳಿದಿರುವಂತಹ IPL ಶೆಡ್ಯೂಲ್ನ ಎಲೆಕ್ಷನ್ ಕಮಿಷನರ್ ಅವರ ಜೊತೆಗೆ ಡಿಸ್ಕಸ್ ಮಾಡಿ ಅವರು ಯಾವ ಥರ ರಿಸ್ಟ್ರಿಕ್ಷನ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನವಿನ ಪ್ರಕಾರ ಆಲ್ರೆಡಿ ಫಸ್ಟ್ 2 ವೀಕು IPL ಮಾತ್ರ ನಮ್ಮ ಇಂಡಿಯಾದಲ್ಲಿ ನಡೆಯೋದು. ಉಳಿದಿರುವಂತಹ ಆ ಒಂದು ಶೆಡ್ಯೂಲ್ನ ಅದು ನಮ್ಮ ಎಲೆಕ್ಷನ್ ಕಮಿಷನರ್ಗೆ ಬಿಡಿದ್ದು. ಅವರು ಯಾವ ಥರ ರಿಸ್ಟ್ರಿಕ್ಷನ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗುರು. ಇದೊಂದು ಬಿಗ್ ಅಪ್ಡೇಟು. ನೆಕ್ಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಥರ್ಡ್ T20 ಮ್ಯಾಚ್ ಯಾವ ಥರ ಇತ್ತು. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡಲೇಬೇಕು. ಕ್ಯಾಪ್ಟನ್ ಅವರು ಸೂಪರ್ ಹಿಟ್ ಶರ್ಮ ಅವರ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಫಸ್ಟ್ T20 ನಾನು ಒಂದು ಪ್ರೊಡಿಕ್ಷನ್ ಮಾಡಿದೆ. ಏನಪ್ಪ ಅಂದರೆ ರೋಹಿತ್ ಶರ್ಮ ಅವರು ಒಂದು ಬಿಗ್ ಸೆಂಚುರಿ ಬಂದೇ ಬರುತ್ತೆ ಅಂತೆ. ಯಾಕೆಂದರೆ ಯಾವ ರೀಸನ್ ಅಂದರೆ ಅಲ್ಲಿ ರೋಹಿತ್ ಶರ್ಮ ಅವರಿಗೆ ಮೇನ್ ಥ್ರೆಟ್ಟು ರಶೀದ್ ಖಾನ್ ಅವರು. ರಶೀದ್ ಖಾನ್ಗೆ ಸಾಕಷ್ಟು ಸ್ಟ್ರಗಲ್ ಮಾಡ್ತಾರೆ ರೋಹಿತ್ ಶರ್ಮ ಅವರು. ಅಲ್ಲಿ ಮೇನ್ ರಶೀದ್ ಖಾನ್ ಅವರಿಲ್ಲ. ಅದ್ರಗೋಸ್ಕರ ಡೆಫಿನೆಟ್ ಆಗಿ ಒಂದು ಬಿಗ್ ಸೆಂಚುರಿ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಫಸ್ಟ್ T20 ಮಿಸ್ ಆಯಿತು ಮತ್ತು ಸೆಕೆಂಡ್ T20 ಮಿಸ್ ಆಯಿತು. ಬಟ್ ಥರ್ಡ್ T20 ಭರ್ಜರಿ ಸೆಂಚುರಿ ಬಾರಿಸ್ಕೇಸಿ ಮೇನ್ ಕೀ ಗುರು. ಈ ಒಂದು ಮ್ಯಾಚ್ ವಿನ್ ಆಗಿ ಮೇನ್ ರೀಸನು ಅದು ರೋಹಿತ್ ಶರ್ಮ ಅವರು ಸೂಪರ್ ಆಗಿ ಇನ್ನಿಂಗ್ ಆಡಿದ್ದಾರೆ. ಮೈಂಡ್ ಬ್ಲೋಯಿಂಗ್ ಸ್ಟ್ರೋಕ್ಸು, 6 ಮಾತ್ರ ಭಯಂಕರ 6 ಹೊಡಿದ್ದಾರೆ. ಒಂದು ಹೈ ಸ್ಕೋರಿಂಗ್ ಗೇಮ್ ಆಯಿತು. ಗೊತ್ತಿರದೆ ಚಿನ್ನಸ್ವಾಮಿ ಗ್ರೌಂಡಲ್ಲಿ, ಅದೆಲ್ಲ ಮಾಮೂಲಿ ಚಿನ್ನಸ್ವಾಮಿ ಗ್ರೌಂಡಲ್ಲಿ ರೋಹಿತ್ ಶರ್ಮ ಅವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಮತ್ತು ರಿಂಕು ಸಿಂಗ್ ಅವರು ಸಹ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗುರು. ಬರುವಂತಹ T20 ವರ್ಲ್ಡ್ ಕಪ್ಗೆ ಟಾಪ್ ಕಂಟೆಂಡರ್ ಅದು ರಿಂಕು ಸಿಂಗ್ ಅವರು. ಯಾಕಂದರೆ ಸೂಪರ್ ಆಗಿ ಫಿನಿಶಿಂಗ್ ಮಾಡ್ತಾರೆ ಗೇಮ್ಸ್ನ. ಅದ್ರಗೋಸ್ಕರ ರಿಂಕು ಸಿಂಗ್ ಅವರು ಟಾಪ್ ಕಂಟೆಂಡರ್ ಬರುವಂತಹ T20 ವರ್ಲ್ಡ್ ಕಪ್ಗೆ. ಈ ಒಂದು ಹೈ ಸ್ಕೋರಿಂಗ್ ಗೇಮ್ನ ಅಫ್ಘಾನಿಸ್ತಾನ ಬ್ಯಾಟರ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿ 2 ಸೂಪರ್ ಓವರ್ಸ್ನ ಮಾಡಿಸಿದ್ದಾರೆ ಗುರು. ಆಲ್ ಕ್ರೆಡಿಟ್ ಕೊಡಲೇಬೇಕು ಅಫ್ಘಾನಿಸ್ತಾನ್ ಟೀಮ್ಗೆ. ಯಾಕೆಂದರೆ ಅವ್ರ ಹತ್ರ ಟಾಪ್ ಕ್ವಾಲಿಟಿ ಬಾಲರ್ ಇಲ್ಲ. ಮುಜೀಬ್ ಇಲ್ಲ, ರಶೀದ್ ಇಲ್ಲ, ನಬೀನ್ ಉಲ್-ಹಕ್ ಇಲ್ಲ, ಫಜಲ್ ಫರೂಕ್ ಇಲ್ಲ. ಇಷ್ಟು ಸಹ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಒಂದು ಪರ್ಫಾರ್ಮೆನ್ಸು ಬರುವಂತಹ T20 ವರ್ಲ್ಡ್ ಕಪ್ಗೆ ಒಂದು ಬಿಗ್ ಬೂಸ್ಟ್ ಇದ್ದಂಗೆ ಕಾನ್ಫಿಡೆನ್ಸು ಹೈ ಲೆವೆಲ್ ಆಗುತ್ತೆ. ಸೊ ರಶೀದ್ ಖಾನು ಇವರೆಲ್ಲರೂ ಮೇನ್ ಕ್ವಾಲಿಟಿ ಬಾಲರ್ ಬಂದಾಗ ಒಂದು ಕ್ವಾಲಿಟಿ ಟೀಮ್ ಆಗುತ್ತೆ. ಸೊ ಹೋಪ್ ಮಾಡೋಣ ಅಫ್ಘಾನಿಸ್ತಾನ ಬರುವಂತಹ T20 ವರ್ಲ್ಡ್ ಕಪ್ಗೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡಲಿ ಅಂತೇಳಿ. ಈ ಮ್ಯಾಚಲ್ಲಿ ಸ್ಟ್ಯಾಂಡರ್ಡ್ ರೋಹಿತ್ ಶರ್ಮ ಅವರು ಬ್ಯಾಟಿಂಗು ಮತ್ತು ಕ್ಯಾಪ್ಟನ್ಸಿ ಬಗ್ಗೆ ಹೇಳಬೇಕಾದ್ರೆ ಲಾಸ್ಟ್ ಸೂಪರ್ ಓವರ್ನಲ್ಲಿ
ರವಿ ಬಿಷ್ಣೋಯ್ಗೆ ಬಾಲಿಂಗ್ ಕೊಟ್ಟರು ಗುರು, ಅದು ಮಾತ್ರ ಬ್ರೇವ್ ನಿರ್ಧಾರ. ಯಾಕೆಂದರೆ ಈ ಒಂದು ಗ್ರೌಂಡಲ್ಲಿ ಸ್ಪಿನ್ ನಡೆಯಲ್ಲ. ಸೊ ಆದರೂ ಸಹ ರೋಹಿತ್ ಶರ್ಮರು ಬಿಲೀವ್ ಮಾಡಿ ರವಿ ಬಿಷ್ಣೋಯ್ಗೆ ಬಾಲಿಂಗ್ ಕೊಟ್ಟರು, ಅದು ಮಾತ್ರ ಟಾಪ್ ಕ್ವಾಲಿಟಿ ನಿರ್ಧಾರ ಆಗಿತ್ತು. ಸೊ ಓವರ್ ಆಗಿ ನಮ್ಮ ಟೀಮ್ ಇಂಡಿಯಾ 3-0 ಸೀರೀಸ್ನ ವಿನ್ ಆಗಿದ್ದೀವಿ. ಬರುವಂತಹ T20 ವರ್ಲ್ಡ್ ಕಪ್ಗೆ ಬಿಗ್ ಬೂಸ್ಟು. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಎಷ್ಟಿದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.